ನಾನ್ ನಿಮ್ಗೆ ಟೈಮಿಗೆ ಸರಿಯಾಗಿ ಊಟದ ಬಾಕ್ಸ್ ಕೊಟ್ಟು ಕಳ್ಸೇ ಇಲ್ವಾ? ನೋಡ್ದಪ್ಪ ಹೇಗ್ ಮಾತಾಡ್ತಾ ಇದ್ದಾಳೆ ಅಂತ. ಮನೆ ಹಿರಿಯ, ಮನೆ ಯಜಮಾನ, ಅದರಲ್ಲೂ ಮಾವ ತಂದೆ ಸಮಾನ ಅಂತ ಗೊತ್ತಿದ್ದು ನಿನ್ ಮುಂದೆನೆ ಹೇಗ್ ಮಾತಾಡ್ತಾ ಇದ್ದಾಳೆ ನೋಡು. ಮಕ್ಕಳ, ನೀವು ಒಳಗಡೆ ಹೋಗಿ ಓದ್ಕೊಳ್ಳಿ. ಕೂತ್ಕೊಳ್ಳಿ. ಯಾಕೆ ಒಳಗ್ ಕಳಿಸ್ತಾ ಇದೀಯಾ? ಅವ್ರಿಗೂ ಗೊತ್ತಾಗ್ಲಿ ಸಂಸಾರ ಅಂದ್ರೆ ಏನು, ಸಂಸಾರ ತೇರ್ ನಡೆಸೋದಿಕ್ಕೆ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ. ತೇರ ನಮ್ಮನೇಲಿ ಇದೆಯಪ್ಪ ತೇರು. ಇಲ್ಲಿಲ್ವಾ ನಿಮ್ಮಮ್ಮನೇ ತೇರು? ಮದುವೆ ಆಗಿ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋ ಪ್ರತಿಯೊಂದು ಹೆಂಡ್ತಿನೂ ತೇರೆ. ಬೆಳಗ್ಗೆ ಎದ್ದೇಳೋದು, ಸ್ನೋ ಪೌಡರ್ ಹಾಕೊಂಡು ಅಲಂಕಾರ ಮಾಡ್ಕೊಳ್ಳೋದು, ಅಕ್ಕಪಕ್ಕದ ಮನೆಯವ್ರ ಹತ್ರ ಕೂತ್ಕೊಂಡು ರೀ ನಿಮ್ಮ ಮನೇಲಿ ಹಂಗಾಯ್ತಂತೆ, ಅಯ್ಯೋ ಅವ್ರ ಮನೆ ನಿಂಗಾಯ್ತಂತೆ ಅಂತ ಹರಟೆ ಹೊಡೆಯೋದು. ಹರಟೆ ಎಲ್ಲ ಮುಗಿದ್ಮೇಲೆ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಸುಮ್ಮನೆ ಬೇಯಿಸಾಕ್ಬಿಡೋದು. ಇಷ್ಟೇ ಇವ್ರ ದಿನ ಇಡೀ ಮಾಡೋ ಕೆಲಸ. ಈ ತೇರ್ನ ಮೇಂಟೈನ್ ಮಾಡೋದಕ್ಕೆ ನಾವು ಹೊರಗಡೆ ಹೋಗಿ ಮೂಗೆ ತಿಂತರ ದುಡಿಬೇಕು. ಓಹೋ, ನೋಡಿದ್ರ ಮಾವ, ನಿಮ್ ಮಗ ಮಕ್ಳೆದ್ರುಗಡೆ ನನ್ ಬಗ್ಗೆ ಯಾವ ತರ ಮಾತಾಡ್ತಾ ಇದ್ದಾರೆ ಅಂತ ನೋಡಿದ್ರಾ? ನಮಗೂ ಹೇಳ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಷಯಗಳಿರುತ್ತೆ. ನಾನ್ ಯಾವತ್ತೂ ನಿಮ್ಮನ್ನ ಯಾರ ಎದುರುಗಡೆನೂ ಬಿಟ್ಕೊಟ್ಟಿಲ್ಲ. ಆದ್ರೆ ಇವತ್ತು ನೀವ್ ನನ್ ಬಗ್ಗೆ ಇಷ್ಟ ಕೆಟ್ಟದಾಗ ಮಾತಾಡ್ಬಿಟ್ರಲ್ಲ. ಕೆಟ್ಟದಾಗ ಏನ್ ಮಾತಾಡ್ತಾ ಇಲ್ಲ, ಇರೋದನ್ನೇ ಮಾತಾಡ್ತಾ ಇರೋದು. ಇನ್ಫ್ಯಾಕ್ಟ್ ಯಾವತ್ತೋ ಮಾತಾಡ್ಬೇಕಾಗಿತ್ತು, ಆಗಿರ್ಲಿಲ್ಲ. ಇವತ್ತು ಅವಕಾಶ ಸಿಕ್ಕಿದೆ, ಮಾತಾಡ್ತಾ ಇದ್ದೀನಿ. ನಾ ಆಫೀಸಲ್ಲಿ ಬೈಸ್ಕೊಂಡ್ ಸಾಕಾಗಿದೆ. ಮನೆ ಕೆಲಸ ಬಿಟ್ಟು ಬೇರೆ ಏನ್ ಕೆಲಸ ಇರುತ್ತೆ ಅಂದ್ರೆ ಅದಕ್ಕೂ 1000 ಕಾರಣಗಳು ಕೊಡ್ತೀಯ ಅಲ್ಲ. ಹಾಲಿಂದ ಅಡಿಗೆ ಮನೆಯಿಂದ ಹಾಲು 4 ಹೆಜ್ಜೆ ಇಟ್ರೆ ಸಾಕು, ರೀಚ್ ಆಗ್ಬಿಡ್ತೀರಾ. ಟ್ರಾಫಿಕ್ ಇರಲ್ಲ. ಆದ್ರೆ ನಾವು ಆಫೀಸ್ ಹೋಗ್ಬೇಕಾದ್ರೂ ಟ್ರಾಫಿಕ್, ಬರ್ಬೇಕಾದ್ರೂ ಟ್ರಾಫಿಕ್, ಫೀಲ್ಡ್ ವರ್ಕ್ ಅಂದ್ರೆ ಅವಾಗ್ಲೂ ಟ್ರಾಫಿಕ್ ಜಾಮ್ ಅಂತ ಕಾರಣ ಕೊಟ್ರೆ ಕ್ಲೈಂಟು ಸುಮ್ನೆ ಇರಲ್ಲ. ಕೂಗಿತಾನೆ ನಾನು ಹೇಳಿ ಟೈಮ್ಗೆ ಬರ್ಬೇಕು ಅಂತ. ಇಷ್ಟೆಲ್ಲ ಟೆನ್ಷನ್ ಇದ್ರು ಕ್ಲೈಂಟ್ ಮುಂದೆ ಹಲ್ಕಿಸ್ಕೊಂಡು ಅಂತ ನಕ್ಕೊಂಡು ಮಾತಾಡ್ಬೇಕು ಅವ್ನು ಆರ್ಡರ್ ಕೊಡೋವರೆಗೂ. ನಿಮ್ಗೆ ಏನ್ ಟೆನ್ಷನ್? ಬೆಳಗ್ಗೆ ಬೇಗ ಎದ್ದು ಅಡಿಗೆ ಮಾಡೋದಕ್ಕೆ ಏನ್ ಪ್ರಾಬ್ಲಮ್? ಮಾತೆತ್ತಿದ್ರೆ ಟ್ರಾಫಿಕ್. ನೆಮ್ಮದಿಯಾಗಿ ಗಾಡಿಲಿ ಕುತ್ಕೊಂಡು ಓಡಾಡೋ ನೀವೇ ಹೀಗೆ ಅನ್ಬೇಕಾದ್ರೆ ಬಿಸ್ಲು ಮಳೆ ಗಾಳಿ ಅಂತ ಲೆಕ್ಕಿಸ್ದೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ಕೊಂಡು ನಿಂತಿರ್ತಾರಲ್ಲ ಟ್ರಾಫಿಕ್ ಪೊಲೀಸು, ಅವ್ರೇನ್ ಅನ್ಬೇಕು? ಅವ್ರ ಪ್ರಾಬ್ಲಮ್ ಮುಂದೆ ನಿಮ್ಗೆ ದೊಡ್ಡ ಪ್ರಾಬ್ಲಮಾ? ಮನೆ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಮಲ್ಗೋ ಅಷ್ಟರಲ್ಲಿ 12:30 ಆಗಿರುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿ ಒಲೆ ಹಚ್ಚೋದ್ರೊಳಗಡೆ 6 ಗಂಟೆ ಆಗಿರುತ್ತೆ. ನೀವು ಉಪ್ಪು ತಂದ್ರೆ ಹುಣಸೆ ಹಣ್ಣು ತರಲ್ಲ, ನಿಂಬೆ ಹಣ್ಣು ತಂದ್ರೆ ತೆಂಗಿನಕಾಯಿ ತರಲ್ಲ. ಆದ್ರೂ ನಿಮ್ಗೆಲ್ರಿಗೂ ಬೇಸಾಕಿ ಮಕ್ಕಳನ್ನ ನೋಡ್ಕೊಂಡು ನಿಮ್ಮನ್ನೆಲ್ಲ ಜೋಪಾನ ಮಾಡ್ತೀನಿ. ಆದ್ರೂ ಒಂಚೂರು ಪ್ರೀತಿ ಇಲ್ದೇ ಇರೋ ಹಾಗೆ ಮಾತಾಡ್ತಿರಲ್ರಿ. ನಿಮ್ಗೆ ನನ್ನಂಥೋಳಲ್ಲ ರೀ, ಬೀದಿಲ್ ನಿಂತು ರಂಪ ಮಾಡ್ತಾಳಲ್ಲ ಅಂತ ಹೆಣ್ ಸಿಗ್ಬೇಕಾಗಿತ್ತು. ಆಗ ಗೊತ್ತಾಗ್ತಿತ್ತು ನಿಮಗ್ ನನ್ ಬೆಲೆ. ಅಮ್ಮ ಗಿರಿಜಾ, ಹೋಗ್ಲಿ ಬಿಡಮ್ಮ. ಹಾಗೇನಾದ್ರು ಸಿಕ್ಕಿದ್ರೆ ನಾನ್ ರಾಜನ್ ತರ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಟೈಮಿಗೆ ಸರಿಯಾಗಿ ಊಟ ಸಿಗ್ತಾ ಇತ್ತು, ಟೈಮಿಗೆ ಸರಿಯಾಗಿ ಆಫೀಸ್ ಹೋಗ್ತಾ ಇದೆ. ಈ ತರ ನಿನ್ ಜೊತೆ ಟೈಮ್ ವೇಸ್ಟ್ ಮಾಡ್ತಾ ಇರ್ಲಿಲ್ಲ. ಕಟ್ಕೋಬೇಕಾಗಿತ್ತು. ಯಾರ್ ಬೇಡ ಅಂದಿದ್ದು? ಸುಮ್ನಿರಮ್ಮ, ಯಾಕೆ ಅಪಶಕ್ರದ ಮಾತಾಡ್ತೀಯ? ಏನೋ ಕೋಪಕ್ಕೆ ಮಾತಾಡ್ತಾನೆ. ಇವನಿಗೆಲ್ಲಿದೆ ಆ ಧೈರ್ಯ? ಹಲೋ, ಏನಪ್ಪ ಮಾತಾಡ್ತಾ ಇದ್ಯಾ ನೀನು? ನನಗೆ ಧೈರ್ಯ ಇಲ್ವಾ? ನಾನ್ ಮನ್ಸು ಮಾಡಿದ್ರೆ ಕಟ್ಕೊಳ್ಳೋದೇನೋ ಕಂಕ್ಳಿಗೊಂದು ಮಗುನು ಕೊಟ್ಬಿಡ್ತಾ ಇದ್ದೆ. ಡ್ಯಾಡಿ, ಸ್ಕಂದ, ಡ್ಯಾಡಿ ಅಂತ ಯಾಕೋ ಕರಿತಾ ಇದ್ಯಾ? ಅಚ್ಚ ಕನ್ನಡದಲ್ಲಿ ಲಕ್ಷಣವಾಗಿ ಅಪ್ಪ ಅಂತ ಕರಿಬಾರ್ದಾ? ನಾನ್ ಕರ್ದಿಲ್ಲ ಅಮ್ಮ. ಅಕ್ಕ, ನೀನೇನಾದ್ರೂ ಕರ್ದ? ನಾನಲ್ಲಪ್ಪ. ತಾತ, ನೀವೇನಾದ್ರೂ? ನನ್ಗೇನಮ್ಮ ಡ್ಯಾಡಿ? ಇವನ್ ಡ್ಯಾಡಿ ಅನ್ನಕ್ಕೆ ನಾನೇ ಇವನ್ ಡ್ಯಾಡಿ. ಮಾವ, ವಾದದಲ್ಲಿ ಗೆಲ್ಲೋದಕ್ಕಾಗಲ್ಲ ಅಂತ ವಾದನ ಜೋಕ್ ಆಗಿ ಬದಲಾಯಿಸ್ತಾ ಇದ್ದಾರೆ ನಿಮ್ ಮಗ. ಮಿಮಿಕ್ರಿ ಮಾಡಿದ್ ಸಾಕು, ಆಫೀಸ್ಗೆ ಹೋಗಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಾನ್ ಯಾಕೆ ಮಾಡ್ಲಿ ಮಿಮಿಕ್ರಿ? ವಾದ ಆಗ್ಲಿ ವಿವಾದ ಆಗ್ಲಿ ಅರ್ಧಕ್ಕೆ ಬಿಟ್ಟು ಹೋಗಿರೋದು ಹಿಸ್ಟ್ರಿಲೇ ಇಲ್ಲ. ಡ್ಯಾಡಿ ಅಂತ ಯಾರು ಕರೆದ್ರು ಅನ್ನೋ ಮಿಸ್ಟ್ರಿ ಕಂಡಿಡ್ಬೇಕು ಮೊದಲು. ಯಾರು ಡ್ಯಾಡಿ ಅಂತ ಕರೆದಿದ್ದು? ಡ್ಯಾಡಿ, ನಾನ್ ಡ್ಯಾಡಿ ನಿಮ್ ಮಗಳು. ರೀ, ವಾದ ಗೆಲ್ಲಕ್ಕೂ ಮುಂಚೆ ವಿವಾದನೆ ಸೃಷ್ಟಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ರಿ. ಏನೋ ಮಾತು ಕೇಳ್ತಾ ಇದ್ದೀರಾ ಅನ್ಕೊಂಡೆ, ಅದನ್ನೇ ನಿಜ ಮಾಡ್ಬಿಟ್ಟಿದ್ದೀರಾ. ನೀವು
ಇಂಥವ್ರೇನ್ರಿ? ಅಯ್ಯೋ 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 ಅಯ್ಯೋ, ಮನೆ ಊಟ ಬೇಜಾರಾಯ್ತು ಅಂತ ಹೋಟ್ಲೂಟಕ್ಕೆ ಹೋಗೋದು ನೋಡಿದೀನಿ, ಆದ್ರೆ ನಿನ್ಗೆ ಹೋಟ್ಲೂಟನೂ ಬೇಜಾರಾಗಿ ಬೇರೆ ಮನೆ ನೋಡ್ಕೊಂಡಿದ್ಯಲ್ಲ ಅಯೋಗ್ಯ. ಓ ಸುಮ್ನೆ ಇರಪ್ಪ, ಏನೋ ಧೈರ್ಯ ಇದೆ ಅಂತ ಬಿಲ್ಡಪ್ ಕೇಳಿದೆ ಅಷ್ಟೇ. ಆಕ್ಚುಲಿ ಇಂಥ ವಿಷಯದಲ್ಲಿ ನನಗೆ ಪರಿಣಿತಿನೂ ಇಲ್ಲ, ತಂತ್ರಗಾರಿಕೆನೂ ಇಲ್ಲ, ಟ್ರೈನಿಂಗ್ ಅಂತೂ ಮೊದಲೇ ಇಲ್ಲ. ನನ್ನ ಮಕ್ಕಳ ಮೇಲೆ ಆಣೆ, ನನ್ನ ತಾಯಿ ಮೇಲೆ ಆಣೆ, ಈ ಮಗು ಯಾರು ಅಂತ ನನಗೆ ಗೊತ್ತಿಲ್ಲ. ಅಪ್ಪ, ಜೇಬಲ್ಲಿ ಅವತ್ತು 3 ಚಾಕ್ಲೇಟ್ ಇದ್ದಾಗ್ಲೇ ಗೊತ್ತಾಯ್ತು ನಾನು, ಅಕ್ಕ ಮತ್ತೆ ಬೇರೆ ಇನ್ನೊಬ್ರು ಯಾರೋ ಇದ್ದಾರೆ ಅಂತ. ಲೈ, ₹3 ಚಿಲ್ಲರೆ ಇಲ್ಲ ಅಂತ ಚಾಕ್ಲೇಟ್ ಕೊಟ್ಟಿದ್ದ ಕಣೋ ಆ ಬಸ್ಯ. ಫಿಟ್ಟಿಂಗ್ ಇಡ್ತೀನೋ ಫಿಟ್ಟಿಂಗು. ಇಲ್ಲ ರೀ, ನಾನ್ ನಂಬಲ್ಲ. ಇದಕ್ಕೀಗ್ಲೇ ಒಂದು ನ್ಯಾಯ ಪಂಚಾಯತಿ ಆಗ್ಲೇಬೇಕು. ಇರಿ, ನೀವ್ ಅನ್ಕೊಂಡಿರೋ ತರ ಗೊತ್ತು ಅಲ್ಲ, ನನಗ್ ಗೊತ್ತು ಅಂತ ಹೇಳ್ತಾ ಇದ್ದೀನಿ. ಅವತ್ತೊಂದಿನ ರೋಡಲ್ಲಿ ಹೋಗ್ಬೇಕಾದ್ರೆ ಸಾಕ್ ಸುಮ್ನೆ ಇರ್ರಿ. ಗೊತ್ತಂತೆ ಗೊತ್ತು ಮಾವ. ಕಾಶಿ ಅವ್ರೆ, ಗೌರಿ ನೋಡಿದ್ರೆ ಈ ಅನ್ಯಾಯನ ಕೇಳಿಸ್ಕೊತಾ ಇದ್ದೀರಾ? ಪೂರ್ತಿಯಾಗಿ ಕೇಳಿಸ್ಕೋಗಿರಿ. ನನ್ ಮೇಲೆ ರೇಗ್ತೀರೇನ್ರಿ? ಹೊಸ ಪಾತ್ರೆ ಬಂದಾಗ ಹಳೆ ಪಾತ್ರೆನ ಕುಕ್ಕೋ ಹಾಗೆ ಹೊಸಬ್ಳು ಬಂದ್ಲು ಅಂತ ನನ್ ಮೇಲೆ ರೇಗ್ತೀರಾ ನೀವು? ನೋಡ್ರಿ, ದೊಡ್ಡೋರು ಒಂದು ಮಾತು ಹೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಕಟ್ಕೊಂಡೋಳು ಕೊನೆವರೆಗೆ, ಇಟ್ಕೊಂಡೋಳು ಇರೋವರೆಗೆ ಅಂತ. ಗಿರಿ, ನನಗೆ ಅಂತ ಒಂದು ಆಸೆ ಇಟ್ಕೊಂಡಿಲ್ಲ, ಒಂದು ಕೆಟ್ಟ ಅಭ್ಯಾಸ ಇಟ್ಕೊಂಡಿಲ್ಲ, ಒಂದು ಹವ್ಯಾಸ ಇಟ್ಕೊಂಡಿಲ್ಲ. ಅಷ್ಟೇ ಯಾಕೆ, ಜೇಬಲ್ಲಿ ಪರ್ಸ್ ಕೂಡ ಇಟ್ಕೊಂಡಿಲ್ಲ ಅಂತ ನಾನು ಇನ್ನಾರನು ನನಗೆಷ್ಟು ನೋವಾಗಲ್ಲ. ಸ್ವಲ್ಪ ನಾನು ಹೇಳೋದನ್ನ ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನನಗೆ ಆ ಹುಡುಗಿ ಗೊತ್ತು ಅಂದ್ರೆ ಅದರ ಅರ್ಥ ಅವ್ರ ಅಮ್ಮನೂ ಗೊತ್ತು ಅಂತ ಅಲ್ಲ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನಾನೇನ್ರಿ ಮಾಡ್ದೆ? ₹35 ಉಳಿಸೋದಕ್ಕೆ ಅವತ್ತು ನನ್ನ ಮಾರ್ಕೆಟ್ ಕಳಿಸ್ತಲ್ಲ, ಅವತ್ತಾಗಿದ್ದು ಸೀನ್ ಇದು.